ಇದು ಫಸ್ಟ್ ಚೆನ್ನಾಗಿತ್ತು. ಇದು ತುಂಬಾ ಕಾಲಗಳ ಈ ಇರಾನ್ ಯುದ್ಧದ ನಂತರ ಈ ತರ ಮಿಸೈಲ್ಗಳು ಬಾಂಬ್ಗಳು ಎಲ್ಲ ಬಿದ್ದು ಬಿದ್ದು ಈ ತರ ಆಗ್ಬಿಟ್ಟಿದೆ ಜಂಗಲ್ ತರ. ಈಗ ನಾವು ಗಾನ ಆಡ್ತೀವಿ ಬಡತನದ ಮನೆ ಒಳಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮಮ್ಮರ ಮನೆ ವಿಡಿಯೋ ಮಾಡ್ತೀನಿ ಅಂತ. ಮತ್ತೆ ನಮ್ಮಮ್ಮರ ಮನೆ ಈ ತರ ಐತೆ ಗುಡ್ಸ್ಲು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಇವಾಗ ಇದು ಫಸ್ಟ್ ಚೆನ್ನಾಗಿತ್ತು. ಇದು ತುಂಬಾ ಕಾಲಗಳ ಈ ಇರಾನ್ ಯುದ್ಧದ ನಂತರ ಈ ತರ ಮಿಸೈಲ್ಗಳು ಬಾಂಬ್ಗಳು ಎಲ್ಲ ಬಿದ್ದು ಬಿದ್ದು ಈ ತರ ಆಗ್ಬಿಟ್ಟಿದೆ ಜಂಗಲ್ ತರ. ಈಗ ನಾವು ಗಾನ ಆಡ್ತೀವಿ ಬಡತನದ ಮನೆ ಒಳಗೆ. ಅಮ್ಮರ ಮನೆ ಇದು ಚಪ್ರ, ಹೊರಗಡೆ ಚಪ್ರ. ಮೊದಲು ಈ ಥರ ಚಪ್ರ ಇರಲಿಲ್ಲ, ನಾವು ಒಳಗಡೆ ಮಾತ್ರ ಇತ್ತು. ಇದೇ ಮನೆ. ಈ ಮನೆ ಕಟ್ಟಿ ಒಂದು 20 ವರ್ಷ ನಾ ಚಿಕ್ಕ ಹುಡುಗರ ಇದ್ವಲ್ಲ ಆವಾಗಲಿಂದ ಇದೆ. ಇಷ್ಟು ಮಾತ್ರ ಇತ್ತು. ಮತ್ತು ಆಮೇಲೆ ಇದನ್ನು ಕಟ್ಟಿದ್ದು. ಈಗ ನೋಡಿ ಒಳಗೆ ಹೋಗ್ತಾ ಇದ್ದೀನಿ. ಇದು ಚಿಕ್ಕ ಮನೆ ನೋಡಿ. ಒಳಗಡೆ ಈ ಮನೆ, ಹೊರಗಡೆ ಚಪ್ರ ಇರಲಿಲ್ಲ. ಹಾಗಾಗಿ ಫಸ್ಟಿಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಹೊರಗಡೆ ಚಪ್ರ ಇದ್ದಿಲ್ಲ. ಇದು ಗುಡ್ಸ್ಲು ಮಾತ್ರ. ಆವಾಗ ಗರಿ ಗುಡಿಸ್ಲಿತ್ತು. ಹೇಳಿದ್ನಲ್ಲ, ಒಂದ್ಸಲಿ ಮಳೆ ಬಂದು ಎಲ್ಲ ಮನೆಯೆಲ್ಲ ನೀರು ತುಂಬ್ಕೊಂಬಿಟ್ಟಿದ್ವು. ಹಂಗೆ ಹೆಂಗೆ ಪರದಾಡಿದ್ವಿ. ಈ ಥರ ಅಮ್ಮಂಗೆ ದೇವ್ರಂದರೆ ಜಾಸ್ತಿ ನಂಬಿಕೆ ಜಾಸ್ತಿ. ಹಾಗಾಗಿ ಇನ್ನೂ ಇದೆಲ್ಲ ಇತ್ತು, ಫೋಟೋಸ್ ಎಲ್ಲ. ನಮ್ಮಮ್ಮಂಗೆ ದೇವರು ಭಕ್ತಿ ಜಾಸ್ತಿ, ಹಾಗಾಗಿ ಫೋಟೋ ಜಾಸ್ತಿ ಇಟ್ಟವ್ರೆ. ಇನ್ನೂ ಇದೆಲ್ಲ ಕವರ್ ಆಗಿತ್ತು, ದೇವ್ರ ಫೋಟೋಸ್ ಎಲ್ಲ ಇಲ್ಲೆಲ್ಲ ಇದ್ವು. ಯಾಕೋ ಇವಾಗ ತೆಗ್ದಾಕೋರು, ನನಗೂ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಈಗ ನೋಡ್ತಾ ಇದ್ದೀನಿ. ಇಷ್ಟಿದೆ ನೋಡಿ. ತುಂಬ ವರ್ಷ ಮನೆ ಎಲ್ಲ, ಹಾಗಾಗಿ ಈ ಥರ ಗೋಡೆ ಎಲ್ಲ ಬಿರಿಬಿಟ್ಟಿದೆ. ಅವರು ಮನೆ ಕಟ್ಟಬೇಕು. ಇದು ಮಣ್ಣಿನ ಗೋಡೆ ಒಂದು 25 ವರ್ಷ ಮಾತ್ರ ಆಗಿರುತ್ತೆ. ನಾವು ಚಿಕ್ಕ ಹುಡುಗರಾಗಿಂದ ಐತೆ ಈ ಮಣ್ಣಿನ ಗೋಡೆ. ಅಂದರೆ ಒಂದು 20 ವರ್ಷ ಆಗಿರುತ್ತೆ ಇದು ಕಟ್ಟಿ. ನೋಡಿ ಎಲ್ಲ ಬಿರಿಬಿಟ್ಟಿದೆ, ಇಲ್ಲೆಲ್ಲ ಮಣ್ಣೆಲ್ಲ. ಕಟ್ಟಬೇಕು ಅಂತ ಇದ್ದಾರೆ ಮನೆ. ಹೇಳಿದ್ನಲ್ಲ ಪಾಪ ಅಮ್ಮ ಒಂದೇ ದುಡಿಯೋದು ಅಂತಂದು. ಹಾಗಾಗಿ ಈ ಥರ ಅಷ್ಟೇ, ಈ ಥರ ಹೆಂಚು ಹಾಕ್ಕೊಂಡು ಈ ಥರ ಇದ್ದಾರೆ. ಬನ್ನಿ ಇನ್ನೂ ಸ್ವಲ್ಪ ಮುಂದಕ್ಕೆ ನೋಡಿ. ಇದು 8ನೇ ಕ್ಲಾಸ್ ಓದ್ಬೇಕಾದ್ರೆ ಈ ಫೋಟೋ ಇಲ್ಲ ಅಂಟಿಸಿದ್ದೆ. ಇದು ಕಾಣ್ತಿದ್ಯಾ ಇಲ್ಲ ಸರಿಯಾಗಿ? ಇಲ್ಲಿ ಹತ್ರಕ್ಕೆ ಸ್ವಲ್ಪ ಜೂಮ್ ಮಾಡ್ತೀನಿ ಕ್ಯಾಮ್ರಾನ. ನೋಡಿ ಈ ಫೋಟೋ ನಾನು 8ನೇ ಕ್ಲಾಸ್ ಓದ್ಬೇಕಾದ್ರೆ ಸ್ಕೂಲಾಗಿ ತೆಗ್ದಿರೋ ಫೋಟೋ. ಕಾಣ್ತಿದ್ಯಾ? ಇಲ್ಲ ಅಂಟಿಸಿದ್ದೆ, ಅದು ಹಂಗೆ ಐತೆ. ಮತ್ತು ಇಲ್ಲೆಲ್ಲ ಸ್ಟಿಕ್ಕರು ಅದು ಇದು ಏನೇನೋ ಅಂಟಿಸಿದ್ವಿ. ಅಮ್ಮ ಎಲ್ಲ ತೆಗ್ದಾಕಿ ದೇವರು ಮಾತ್ರ ಇಟ್ಟವ್ರೆ. ದೇವ್ರ ಫೋಟೋಸ್ ಎಲ್ಲ ಬೀರುಗೆ ದೇವ್ರ ಫೋಟೋಸ್ ಎಲ್ಲ ಇಟ್ಟವ್ರೆ. ಆವಾಗ ಇಲ್ಲೇ ಇಷ್ಟ ಇತ್ತಲ್ಲ, ಇಲ್ಲಿ ಒಲೆ ಇಟ್ಟು ಇಲ್ಲೇ ಅಡುಗೆ ಮಾಡ್ತಿದ್ದಿದ್ದು. ಅವಾಗ ಗ್ಯಾಸ್ ಇರಲಿಲ್ಲ, ಏನಿರಲಿಲ್ಲ. ಇಷ್ಟೇ ಮನೆ, ಹೊರಗಡೆನೂ ಏನೂ ಇರಲಿಲ್ಲ. ಇಷ್ಟೇ ಮನೆ, ಇಲ್ಲೇ ಗ್ಯಾಸ್ ಇಟ್ಟು ಅಡುಗೆ ಮಾಡ್ತಿದ್ದಿದ್ದು. ಮತ್ತು ಇಲ್ಲೆಲ್ಲ ಪಾತ್ರೆ ಅದು ಇದೆಲ್ಲ ಇಟ್ಕೊಂಡಿದ್ವಿ. ಇಷ್ಟರಲ್ಲೇ ಎಲ್ಲ ಕೆಲಸ. ಮತ್ತು ಈಗ ಹೇಳಿದ್ನಲ್ಲ, ಅದನ್ನು ಕಟ್ಟಿ ನಮ್ಮ ಮದುವೆಗೆ ಚಪ್ರ ಕಟ್ಟಿದ್ದು ಹೊರಗಡೆ. ಅಂದರೆ ಒಂದು 7 ವರ್ಷ ಆಗೈತೆ ಚಪ್ರ ಕಟ್ಟಿ. ಬನ್ನಿ ಹೊರಗಡೆ ತೋರಿಸ್ತೀನಿ. ಮತ್ತು ಏನೋ ದೊಡ್ಡದು ಏನೇನೋ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಅಮ್ಮನ ಮನೆ ಅಂದರೆ ಅಮ್ಮನ ಮನೆ ಏನೋ ಒಂಥರ ಖುಷಿ ಇರುತ್ತೆ. ಹೇಳಿದ್ರೆ ಒಂದು ವಿಡಿಯೋ ಮಾಡ್ಕೊಂಡ್ರೆ ನಮಗೂ ಒಂಥರ ಖುಷಿ. ಮತ್ತು ಏನೋ ಅರಮನೆ ತೋರಿಸ್ತಾರೆ ಹಂಗೆ ಹಿಂಗೆ ಅಂತ ಏನೋ ಅನ್ಕೋಬೇಡಿ. ನಾನು ಇರೋದು ಹೇಳ್ತೀನಿ. ಇಷ್ಟ ಆಯಿತು ವಿಡಿಯೋ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಇಷ್ಟ ನೋಡಿ. ತಿರ್ಗಾ ರೀಸೆಂಟಾಗಿ ಗ್ಯಾಸ್ ಬಂದಮೇಲೆ ಇಲ್ಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಳಗಡೆ ಮಾಡ್ತಿದ್ವಿ. ಈಗ ಚಪ್ರ ಎಲ್ಲ ಕಟ್ಟಿದ್ದಾದಮೇಲೆ ಮತ್ತು ಗ್ಯಾಸಲ್ಲಿ ಇಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲ ನೀರು ಆ ಥರ ಎಲ್ಲ ಇಲ್ಲಿಟ್ಟು ಇಷ್ಟೇ. ಇದು ಸೋರುತ್ತೆ ಮಳೆ ಬಂದರೆ, ಒಳಗಡೆ ಮಲ್ಕೊತಾರೆ. ಆ ಕಡೆ ನಮ್ಮ ಅಕ್ಕವ್ರ ಮನೆ ಐತೆ, ಆ ಕಡೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಮ್ಮವ್ರ ಮನೆ ಐತೆ. ಇನ್ನು ಇಷ್ಟೇ, ಈ ಮನೇದು ಇಷ್ಟೇ. ಈಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಜ್ಜಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಈಗ ನಮ್ಮ ಅಕ್ಕವ್ರ ಮನೆ, ನಮ್ಮ ಅಮ್ಮವ್ರ ಮನೆ ಅಲ್ಲೇ ಇರೋದು. ಅಕ್ಕವ್ರ ಮನೆ ಇಲ್ಲಿ ಎಲ್ಲ ಅಕ್ಕಪಕ್ಕನೇ ಇರೋದು. ಹೇಳಿದ್ನಲ್ಲ ಒಂದು ವಿಡಿಯೋದಲ್ಲಿ ಎಲ್ಲ ಅಕ್ಕಪಕ್ಕನೇ ಇದೆ ಅಂತ. ನಮ್ಮ ಅಕ್ಕವ್ರ ಮನೆ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಅಕ್ಕವರು ಕುಳ್ಳಕ್ಕೆ ಸ್ವಲ್ಪ ಇದು ಸೀಟು. ನಮ್ಮ ಅಮ್ಮವ್ರು ಹೆಂಚು ಹಾಕವ್ರೆ, ನಮ್ಮ ಅಕ್ಕವ್ರು ಸೀಟ್ ಹಾಕವ್ರೆ. ಇದು ಅಷ್ಟೇ ಮಣ್ಣಿನ ಗೋಡೆನೆ. ಇದು ಮಣ್ಣಿನ ಗೋಡೆ. ಇಲ್ಲಿ ಸುಮ್ಮನೆ ಹೆಂಗೆ ಕಟ್ಕೊಂಡಾರೆ, ನಮ್ಮ ಅಕ್ಕರೇ ಕಟ್ಟಿರೋದು, ಮತ್ತು ಯಾರೂ ಕಟ್ಟಿಲ್ಲ. ನೋಡಿ ಈ ಥರ ಅಲ್ಲಿ ತಟ್ಟೆ ಸ್ಟ್ಯಾಂಡು, ಬೀರು ಈ ಥರ ಎಲ್ಲ ಇಟ್ಟವ್ರೆ. ಆದರೂ ಇಲ್ಲೇನು ಇರೋದಿಲ್ಲ, ಸುಮ್ಮನೆ ಐತೆ. ಆದರೂ ಅಲ್ಲೇ ಅಮ್ಮ ಒಂದೇ ಅಲ್ಲ ಇರೋದು. ನಮ್ಮಣ್ಣ ವ್ಯಾಪಾರಕ್ಕೆ ಹೋಗವ್ರೆ, ಅಲ್ಲೇ ಇರ್ತಾರೆ ನಮ್ಮಣ್ಣ. ನಮ್ಮಮ್ಮ ಒಂದೇ ಅಲ್ಲ ಇರೋದು. ಹಾಗಾಗಿ ನಮ್ಮ ಅಕ್ಕವರೆಲ್ಲ ಅಲ್ಲೇ ಇರ್ತಾರೆ. ನಮ್ಮ ಅಮ್ಮವ್ರ ಮನೆಗೆ ಅಲ್ಲೇ ಅಡುಗೆ ಮಾಡೋದು ಎಲ್ಲ ಅಲ್ಲೇ.
ಇಲ್ಲಿ ಸುಮ್ಮನೆ ಮನ್ಕೊಳ್ಳೋದು ಅಲ್ಲೇನ ಅಷ್ಟೆಲ್ಲ ಮನ್ಕೊಳ್ಳೋದಲ್ಲ. ಅಷ್ಟೇ ಮನ್ಕೊಳ್ಳೋದು ಮಾತ್ರನೇ ಇಲ್ಲಿ. ಮಳೆ ಬಂದ್ರೆ ಮಾಡ್ಕೊಳೋದು. ಅಲ್ಲಿ ನಮ್ಮಮ್ಮರು ಚಪ್ರ ಐತಲ್ಲ ಅದೆಲ್ಲ ಸೋರುತ್ತೆ, ಹಾಗಾಗಿ ಇಲ್ಲಿ ಮಳೆ ಬಂದ್ರೆ ಮನ್ಕೊಂತಾರೆ. ಇಲ್ಲಾಂತಂದ್ರೆ ಈಗ ಬೇಸಿಗೆಗಾಲಲ್ಲ ಅಲ್ಲೇ ಮನ್ಕೊಂತಾರೆ. ಇಷ್ಟೇ ನಮ್ಮ ಅಕ್ಕರ ಮನೆ ಈ ಥರ ಇದೆ. ಈಗ ಹೊರಗಡೆ ಪ್ಲೇಸ್ ಎಲ್ಲ ತೋರಿಸ್ತೀನಿ. ಹಾಗೆ ನಮ್ಮ ಫ್ಯಾಮ್ಲಿ, ನಮ್ಮ ಅಜ್ಜಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ನೋಡ್ರಿ ಹೊರಗಡೆ ಈ ಥರ ಐತೆ ಪ್ಲೇಸು. ಅವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದೆಲ್ಲ ಸೀಮಿ ಜಲ್ಲಿ, ಇಲ್ಲೇನೂ ಇರಲಿಲ್ಲ. ಈಗೆಲ್ಲ ಮನೆಗಳಾಗ್ತಾ ಇದ್ದಾವೆ, ಅಲ್ಲೆಲ್ಲ ಮನೆಗಳಾಗ್ತಾ ಇದ್ದಾವೆ. ಫಸ್ಟಿಗೆ ಏನೂ ಇರಲಿಲ್ಲ ಇಲ್ಲಿ, ಸೀಮಿ ಜಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಈಗೆಲ್ಲ ಚೆನ್ನಾಗಿತ್ತು ಇಲ್ಲಿ ಇವಾಗ. ನೋಡ್ರಿ ಅಲ್ಲೆಲ್ಲ ಮನೆಗಳಾಗ್ತಾ ಇದ್ದಾವೆ, ಅಲ್ಲೆಲ್ಲ ಮನೆಗಳಾಗವೆ. ಇಲ್ಲಿ ಈಸ್ಲು ಗಿಡ ಐತೆ, ಈಸ್ಲು ಹಣ್ಣು ಬಿಟ್ಟವೆ. ಇಲ್ಲಿ ಈಸ್ಲು ಹಣ್ಣು ಬಿಡ್ತಾ ಇದ್ದಾವೆ. ಈ ಥರ ನಮ್ಮ ಅಕ್ಕ ಬದನೆಕಾಯಿ ಗಿಡ ಎಲ್ಲ ಹಾಕವ್ರೆ, ತರಕಾರಿ ಗಿಡಗಳು. ಇಲ್ಲಿ ಈ ಥರ ಸುತ್ತ ಸೀರೆ ಕಟ್ಟಿ ಇಲ್ಲಿ ಮೇಕೆಗಳೆಲ್ಲ ಬರ್ತವೆ ಅಂತ ಈ ಥರ ಮಾಡವ್ರೆ. ಸ್ವಲ್ಪ ಹಾಕವ್ರೆ ಗಿಡಗಳು. ಅಲ್ಲಿ ಆ ಮನೆ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ತಮ್ಮವ್ರದ್ದು, ನಮ್ಮ ಮಾವಂದು. ಇಷ್ಟೇ ನೋಡ್ರಿ, ಇಲ್ಲಿ ಅಮ್ಮವ್ರ ಮನೆ, ಅಲ್ಲಿ ನಮ್ಮ ಅಕ್ಕವ್ರ ಮನೆ, ಮತ್ತು ಇಲ್ಲಿ ನಮ್ಮ ಮಾವವ್ರ ಮನೆ. ನಮ್ಮ ಅಜ್ಜಿ ಮನೆ ಅಲ್ಲಿ ವೈನಸ್ಕೋಟಲ್ಲಿ ಐತೆ. ನಾಳೆ ಏನಾದರೂ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ. ಇಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ಇವರು ನಮ್ಮಮ್ಮ ಐತಲ್ಲ ಅವ್ರ ಅಮ್ಮ. ಅಜ್ಜಿ ಮಾತಾಡಜ್ಜಿ ಏನಾದರೂ. ಅಜ್ಜಿ ನಮ್ಮ ಅಜ್ಜಿ ಅಮ್ಮ ಅವರು ಅಮ್ಮ. ನಮ್ಮ ಅಜ್ಜರ ಮನೆ ನಾಳೆ ವೀಡಿಯೋ ಮಾಡ್ತೀನಿ. ಏನಜ್ಜಿ ಮಾಡೋಣ ಏನಜ್ಜಿ? ನಾಳೆ ಬರುತ್ತೆ ವಿಡಿಯೋ ನೋಡಿ. ಇನ್ನು ಇವನು ನಮ್ಮ ಅಕ್ಕ ಅವ್ರ ಮಗ, ಚಿಕ್ಕ ಮಗ. ದೊಡ್ಡ ಮಗ ಎಲ್ಗೋ ಹೋಗೋಣ, ಅವ್ನು ಬಂದಿದ ತಕ್ಷಣ ವೀಡಿಯೋ ಮಾಡ್ತೀನಿ. ಇನ್ನು ಇವನೊಬ್ಬನೇ ಇರೋದು. ಇನ್ನು ನಮ್ಮ ಅಕ್ಕನೂ, ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕನ ಮಗ ಎಲ್ಗೋ ಹೋಗೋರು, ಅವ್ರು ಬಂದಾಗ ವೀಡಿಯೋ ಮಾಡ್ತೀನಿ. ನೋಡ್ರಿ ಇವರು ನಮ್ಮ ಅಕ್ಕ. ಮಾತಾಡ್ಕೋಬೇಕೇನಾದರೂ. ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಮೂವರು. ನಮ್ಮಮ್ಮ ಮಾಲೆ ಹಾಕವ್ರೆ, ಅವರು ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾರೆ. ಸಾಧ್ಯ ಆದರೆ ಅವ್ರನ್ನೂ ವೀಡಿಯೋ ಮಾಡ್ತೀನಿ. ನಮ್ಮ ಅಕ್ಕನ ಮಕ್ಳು ಎಲ್ಗೋ ಹೋಗಾರ ಇಬ್ಬರು. ಏನು ಹೇಳ್ತಿದ್ಯಾ ಮಾಮ? ಹಾಡು ಹೇಳ್ತಿದ್ಯಾ? ಏನು ಹಾಡು? ಅವರು ಅಲ್ಲ ಇದಾರಲ್ಲ ನಮ್ಮ ಅಕ್ಕ ಅವ್ರ ಗಂಡ ಅವರು, ಇವರು ನಮ್ಮ ಯಜಮಾನ್ರು ಹಾಡು ಹೇಳ್ತಾ ಇದಾರಂತೆ. ಹೇಳಿ ಮಾಮ, ಹಾಡು ಹೇಳಿ ಮಾಮ. ಮನೆ ಒಳಗೆ ಚಟ್ನಿ ಮಾಡಬಾರ್ದಂತೆ. ಇವರು ಅಮ್ಮ ಮಾಲೆ ಹಾಕವ್ರೆ, ಬ್ರಹ್ಮೇಶ ಮಾಲೆ. ಅವ್ರ ಭಾವ ಅಷ್ಟೇ. ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ವೈಎನ್ಎಸ್ಕೋಟೆ ಬೆಟ್ಟ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಇದೆ ಮನೆ ಅಂತಂದು. ಯಾರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಅಷ್ಟೇ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.